ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ಸಚಿವ ಸಂಪುಟ ಕಗ್ಗಂಟು ಮುಂದುವರೆದಿದೆ. ಅದರಲ್ಲೂ ಕೂಡ ಸಚಿವಾಕಾಂಕ್ಷಿಗಳು ಸಾಕಷ್ಟು ಪೈಪೋಟಿಯನ್ನು ನಡೆಸ್ತಿದ್ದಾರೆ. ಈಗ ಕೊಟ್ಟಿರುವಂತಹ ಉಳಿದಿರುವಂತಹ ಸಚಿವ ಸ್ಥಾನಕ್ಕೆ ಎಂ ಕೃಷ್ಣಪ್ಪ ಅವರು ಕೂಡ ಸಾಕಷ್ಟು ಪೈಪೋಟಿ ನಡೆಸ್ತಾರೆ. ಸರ್, ನಿಮ್ಮನ್ನ ಹೈಕಮಾಂಡ್ ನಾಯಕರು ಭೇಟಿಯಾದ್ರು, ಸಿಎಂ ಅವರು ಭೇಟಿಯಾದ್ರು, ಇವತ್ತು BK ಹರಿಪ್ರಸಾದ್ ಅವರು ಭೇಟಿಯಾದ್ರು. ನಿಮ್ಮ ನಿಲುವು ಏನು ಸರ್? ಮುಂದೆ ಯಾವ ರೀತಿ ಇರುತ್ತೀರಿ? ಇಲ್ಲ, ನಮ್ಮ ನಿಲುವೇನು ನಿಮಗೆ ಗೊತ್ತಿದೆಯಲ್ಲಪ್ಪ, ಮಂತ್ರಿ ಹಾಕಬೇಕು. ನಾವು 2 ಸೀಟು ಗೆದ್ದಿದ್ದೀವಿ. ಕಷ್ಟದಲ್ಲಿ ಗೆದ್ದಿರುವಂತ ಇದು ಯಾವ್ದು ಹೇಳಿ? ಇಬ್ಬರಿಬ್ಬರು ಗೆದ್ದಿರ್ತಕ್ಕಂಥದ್ದು. ಗೊತ್ತಾಯ್ತಾ? ಗೋವಿಂದರಾಜನಗರ ಕ್ಷೇತ್ರದಲ್ಲಿ 20 ಜನ MLAಗಳು ಬೈ ಎಲೆಕ್ಷನ್ ಅಲ್ಲಿ ಸೋತಂತ ಪಾರ್ಟಿ. ಗೊತ್ತಾಯ್ತಾ? ಆವಾಗ ಕೇವಲ ಪ್ರಿಯಕೃಷ್ಣ ಮಾತ್ರ ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಗೆದ್ದಿದ್ದು, ಒಬ್ಬ ಮಂತ್ರಿಯನ್ನು ಸೋಲಿಸಿ. ಗೊತ್ತಾಯ್ತಾ? ಅಷ್ಟು ಚೆನ್ನಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ 2004ರಲ್ಲಿ ಪಾರ್ಲಿಮೆಂಟ್ ನಿಂತು ಕಡಿಮೆ ಅಂತರದಲ್ಲಿ ಸೋತು ಕೊನೆ ದಿವಸ 5 ಸರ್ತಿ ನಾವು ಶಾಸಕರಾಗಿ, ಪ್ರಿಯಕೃಷ್ಣ 3 ಸರ್ತಿ ಶಾಸಕರಾಗಿ ಇಷ್ಟೆಲ್ಲ ಮಾಡಿ ಪಕ್ಷ ನಮ್ಮನ್ನ ಈ ರೀತಿ ಕಡೆಗಣಿಸೋ ಪ್ರಶ್ನೆ ಬಂದಿದೆಯಲ್ಲ. ಪಕ್ಷ ನಮ್ಮನ್ನು ಕಡೆಗಣಿಸಿಲ್ಲ, ಇರ್ತಕ್ಕಂಥ ದೊಡ್ಡ ಮನುಷ್ಯರುಗಳು ಯಾರೋ ಮಾಡಿದ್ದಾರೆ. ಗೊತ್ತಾಯ್ತೇನಪ್ಪ? ಅದನ್ನ ಸರ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮಾಡ್ತಾರೆ. ವಿ ಆರ್ ವೇಟಿಂಗ್ ಫಾರ್ ದಟ್ ಅಷ್ಟೇ. ಸರ್, ಈಗ ಪಕ್ಷದಲ್ಲಿ ಮಾನದಂಡ ಏನು ಅಂತ ಸರ್? ನಿಮ್ಮಂತ ಹಿರಿಯರನ್ನೇ ಈ ರೀತಿ ಕಡೆಗಣಿಸ್ತಿದ್ದಾರೆ ಅಂದ್ರೆ ಏನಿದ್ರು ಮಾನದಂಡ ಪಕ್ಷದಲ್ಲಿ? ಇದೆಲ್ಲವೂ ಕೂಡ ನಾನು ಅದೇ ಹೇಳಿದ್ದು. ನಾವು ಹೇಳಿದ್ನಲ್ಲ, 5 ಸತಿ ನಾನು ಶಾಸಕ, ಒಂದು ಮಂತ್ರಿ ಆದಾಗ ಭ್ರಷ್ಟಾಚಾರ ಇಲ್ಲದೆ ಕೆಲಸ ಮಾಡಿರ್ತಕ್ಕಂಥದ್ದು. ಭ್ರಷ್ಟಾಚಾರ ರಹಿತವಾಗಿರೋರನ್ನ ಕನ್ಸಿಡರ್ ಮಾಡಲ್ಲ ಅಂದರೆ ಅರ್ಥ ಏನು? ಏನಾದರೂ ನಮಗೆ ಸೀನಿಯಾರಿಟಿ ಇಲ್ವಾ, ಮೆರಿಟ್ ಇಲ್ವಾ, ಅಥವಾ ಏನಾದರೂ ಭ್ರಷ್ಟಾಚಾರದಲ್ಲಿ ಇದೀವಾ? ಯಾವುದು ಇಲ್ಲದೆ, ಏನೂ ಇಲ್ಲದೆ ನೀವು ನಮ್ಮನ್ನು ಕಡೆಗಣಿಸಿರೋದು, ಇದು 3 ಸರ್ತಿ 4 ಸರ್ತಿ ಕಡೆಗಣಿಸಿರೋದು, ಇದು ಸರಿಯಲ್ಲ. ಗೊತ್ತಾಯ್ತಾ? ಅದನ್ನು ನಾವು ಹೇಳಿದ್ದೀವಿ. ನಾವು ಕಡೆಗಣಿಸಿದ್ರೆ ಇದು ನಮಗೆ ಒಪ್ಪಿಗೆ ಆಗಿಲ್ಲ. ಇದು ನಮ್ಮ ಕ್ಷೇತ್ರದ ಜನತೆಗೆ ಕಾಂಗ್ರೆಸ್ಸಿಗೆ ಮಾಡಿರ್ತಕ್ಕಂಥ ಅವಮಾನ. ನೀವು ಯಾರೋ ಕೆಲವರೇ ಸೇರಿಕೊಂಡು ಕಾಂಗ್ರೆಸ್ಸಿಗೆ ಮಾಡಿರ್ತಕ್ಕಂಥ ಅವಮಾನ ಅಂತ ನಾನು ತಿಳ್ಕೊಂಡಿದ್ದೀನಿ. ಸರ್, ಈಗ ಅಧಿವೇಶನ, ಮುಂಗಾರು ಅಧಿವೇಶನ ಆರಂಭ ಆಗುತ್ತೆ ಇನ್ನೇನು ಕೆಲವು ದಿನಗಳಲ್ಲಿ. ಅಧಿವೇಶನಕ್ಕೆ ಹೋಗ್ತೀರಾ? ಇದೆಲ್ಲದರ ನಡುವೆಯೂ ಕೂಡ ಈಗ ಅದೆಲ್ಲನೂ ಅಧಿವೇಶನಕ್ಕೆ ಹೋಗೋದು ಇಲ್ಲಿ ಕೇಳಿ, ನಾವು MLA ಆಗಿ ಎಲೆಕ್ಟ್ ಆಗಿದ್ದೀವಿ. ಅಧಿವೇಶನಕ್ಕೆ ಹೋಗೋ ಪ್ರಶ್ನೆ ಅಲ್ಲ. ಯಾರಪ್ಪನ್ನು ಕೇಳ್ಕೊಂಡು ಹೋಗ್ಬೇಕಾಗಿಲ್ಲ ಅಧಿವೇಶನಕ್ಕೆ. ಗೊತ್ತಾಯ್ತಾ? ಅದು ನಮ್ಮ ಇಚ್ಛೆ. ಗೊತ್ತಾಯ್ತಾ? ನಮ್ಮ ಕ್ಷೇತ್ರದ ಜನತೆ ನಮ್ಮನ್ನು ಗೆಲ್ಸಿರೋದು. ಅದು ಇವ್ರು ಯಾರನ್ನೋ ಕೇಳ್ಕೊಂಡು ಏನು ಮಾಡೋವಂಥದ್ದಲ್ಲ. ನಾವು ಇಷ್ಟು ಪ್ರಾಂಪ್ಟಾಗಿ ಕೆಲಸ ಮಾಡ್ಕೊಂಡಿರೋದಕ್ಕೆ ಸಿದ್ದರಾಮಯ್ಯನವರು 2 ಸರ್ತಿ ಬಂದು ಹೇಳಿದ್ದಾರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ, ಕೃಷ್ಣಪ್ಪ ಅವ್ರಿಗೆ ಅನ್ಯಾಯ ಆಗಿದೆ, ನಾನು ಮುಂದಿನ ಸರ್ತಿ ಸರ್ ಮಾಡ್ತೀನಿ ಅಂತ. ಇಷ್ಟೆಲ್ಲ ಹೇಳಿ ಏನು ಮಾಡದೆ ಹೋದೆ. 2-3 ಸರ್ತಿ ಅವ್ರು CM ಆಗಕ್ಕೆ ಮುಂಚೆನೂ ಹೇಳಿದ್ದಾರೆ, CM ಆದಮೇಲೂ ಹೇಳಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಇಷ್ಟೆಲ್ಲ ಮಾಡಲಿಲ್ಲ ಅಂದರೆ ಏನು ಮಾನದಂಡ? ಈಗ ಎಲ್ಲ ಮಂತ್ರಿಗಳಾಗಿದಾರಲ್ಲ, ಅವ್ರಿಗೂ ನಮಗೂ ಏನು ವ್ಯತ್ಯಾಸ? ನಾವು ಯಾವುದ್ರಲ್ಲಿ ಕಡಿಮೆ ಇದ್ದೀವಿ ಇವರೆಲ್ಲರಿಗಿನ್ನ? ಅದನ್ನು ಸ್ವಲ್ಪ ಹೇಳ್ಬೇಕು ಅವರು. ಯಾರು? ಕಾಂಗ್ರೆಸ್ನವರು. ಪಾಪ ರಾಹುಲ್ ಗಾಂಧಿ ಅವ್ರಿಗೆ, ಅವರು ದೇಶದ ಹಿತ ಕಾಯ್ಕೊಂಡು ದೇಶಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಅವ್ರು ಡೆಲ್ಲಿಲಿ ಅವರೇ. ಇವ್ರು ಹೋಗಿ ಅದೇನೇನು ಹೇಳಿ ಅವ್ರಿಗೆ ಅವ್ರ ಹತ್ರ ತರ್ತಾರೋ ಗೊತ್ತಾಗಲಿಲ್ಲ. ಅವರು ಯಂಗ್ಸ್ಟರ್ ಬೇಕು ಎಲ್ಲ ಮುಂದೆ ಅಂತ ಹೇಳ್ತಾರೆ. ಪ್ರಿಯಕೃಷ್ಣ ಯಂಗ್ಸ್ಟರಾ ಇಲ್ಲ 80 ವರ್ಷದವನ? ಅವರ ದಿಕ್ಕನ್ನು ತಪ್ಪಿಸೋದ ಕೆಲಸ ಇಲ್ಲಿಯವ್ರು ಮಾಡಿದಾರೆ ಅನ್ಸುತ್ತೆ. ಮತ್ತೆ ಇನ್ನೇನು ಅಂತ ಅವ್ರಿಗೆ ಸರಿಯಾಗಿ ಹೇಳಿದ್ರೆ ಅವ್ರು ಹೇಳಿರೋರು. ಸರಿಯಾಗಿ ಹೇಳಿದ್ರೆ ಇಲ್ಲಿ ಇಷ್ಟು ಮೆರಿಟೋರಿಯಸ್ ಆಗಿ ಗೆದ್ದು ಬಂದಿದ್ದಾನೆ. ಸ್ವಂತ ಕೆಪಾಸಿಟಿ ಮೇಲೆ, ಸ್ವಂತ ಕ್ಷೇತ್ರದಲ್ಲಿ, ಬೇರೆ ಕ್ಷೇತ್ರದಲ್ಲ ಅವ್ರು ಗೆದ್ದಿರೋದು. ಯಾರ್ದೋ ಕ್ಷೇತ್ರದಲ್ಲ, ಅವ್ರ ಸ್ವಂತ ಕ್ಷೇತ್ರದಲ್ಲಿ ಗೆದ್ದು ಬಂದಿದ್ದಾರೆ. 3 ಸರ್ತಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಅಂತ ಯುವಕ. ಇಷ್ಟೊಂದು 25 ವರ್ಷಕ್ಕೆ MLA ಆದವನು. 25 ವರ್ಷಕ್ಕೆ MLA ಆದವನ್ನ ನೀವು ಬಿಟ್ಬಿಟ್ಟು ಈ ಯುವಕರು ಅಂದ್ರೆ ಏನು ಯುವಕರು? ಅಲ್ಲಿಗೆ ಸುಮ್ಮನೆ ಹೇಳೋದೊಂದು, ಬಾಯಿನಲ್ಲಿ ಮಾತಾಡೋದೊಂದು, ಮಾಡೋದೊಂದು. DK ಶಿವಕುಮಾರ್ ಖುದ್ದು ಸೂಚನೆ ಕೊಡೋದ್ರೆ 10-12 ಜನರಿಗೆ, ಯುವಕರಿಗೆ, ಹೊಸ ಮಕ್ಕಳಿಗೆ ಅವಕಾಶ ಕೊಡಬೇಕು ಅಂತ. ಎಲ್ಲವೂ ಮಿಸ್ಗೈಡ್ ಆಗಿದೆ ಸರ್. ಈಗ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಅಂದ್ರೆ 2028 ನಡೆ ಹೇಗಿರುತ್ತೆ ಸರ್ ನಿಮ್ದು? ಅದೆಲ್ಲ ಆಮೇಲೆ. ಇವತ್ತು ಇದು ನಾನು ಹೇಳ್ತಾ ಇರೋದಿದೆ, ಯುವಕರಿಗೆ ಸ್ಥಾನಮಾನ ಕೊಡಬೇಕು, ಯುವಕರನ್ನ ಪಕ್ಷದ ಹಿತಕ್ಕೋಸ್ಕರ, ಮುಂದಿನ ಪಕ್ಷದ ಹಿತಕ್ಕೋಸ್ಕರ ಮಾಡಬೇಕು ಅಂದಾಗ ಪ್ರಿಯಕೃಷ್ಣ ಯುವಕನ ಇಲ್ಲ 80 ವರ್ಷದ ಮುದುಕನ? ಅಷ್ಟನ್ನ ದಯವಿಟ್ಟು ಹೇಳ್ಬೇಕಷ್ಟೇ. ಇವತ್ತು BK ಹರಿಪ್ರಸಾದ್ ಭೇಟಿ ಆದ್ರು, ಸುರ್ಜಾಲ್ ಅವರು ಭೇಟಿ ಆಗಿದ್ರು. ವಿಶ್ವಾಸ ಇದೆಯಾ ಸರ್? ಏನಾದ್ರು ಇವತ್ತೇನಾದ್ರು ಗುಡ್ ನ್ಯೂಸ್ ಮಾಡಿ ಅಂತ ಹೇಳಿ ಕಳಿಸಿದ್ದೀನಿ. ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ದಾರೆ. ಮಿಸ್ಟೇಕ್ ಪ್ರಶ್ನೆ ಅಲ್ಲ, ಸರಿಯಾದ ಅವ್ರಿಗೆ ರಾಹುಲ್ ಗಾಂಧಿ ಅವ್ರ ಗಮನಕ್ಕೆ ತಂದು ಇದನ್ನ ಸರ್ ಮಾಡಿ ಅಂತ ಹೇಳಿದ್ವಿ ಅಷ್ಟೇ. ಇದಿಷ್ಟು ಕೃಷ್ಣಪ್ಪ ಅವರು ಮಾತು. ಏನು ಮಿಸ್ಟೇಕ್ ಆಗಿರುವಂತ ಮಾತನ್ನ ಹೈಕಮಾಂಡ್ ನಾಯಕರು ಮತ್ತೆ BK ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಅದನ್ನ ಸರಿ ಮಾಡಿ ಅಂತ ನಾವು ಮನವಿ ಇಟ್ಟಿದ್ದೀವಿ. ಅದನ್ನ ಹೇಗೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡೋಣ ಅನ್ನೋದ್ರಲ್ಲಿ ಕೃಷ್ಣ ಹೇಳಿಕೆ ನೀಡ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಕುಶಾಲ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.